ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಯೇಸು ಸ್ವಾಮಿಯ ಶಿಲುಬೆಯ ಪ್ರಯಾಣದ ಬಗ್ಗೆ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಬೈಬಲ್ನಲ್ಲಿರುವಂಥ ಲೂಕನು ಬರೆದಂಥ ಸುವಾರ್ತೆ 23ನೇ ಅಧ್ಯಾಯ 26ನೇ ವಚನದಿಂದ 31ನೇ ವಚನದವರೆಗೂ ನಾವು ನೋಡ್ಕೊಳ್ಳೋದಾದರೆ ಯೇಸು ಸ್ವಾಮಿಯ ಶಿಲುಬೆಯ ಒಂದು ಪ್ರಯಾಣದ ಬಗ್ಗೆ ನಾವು ನೋಡ್ಕೊಳ್ಬೋದು ಪ್ರಿಯರೇ. ಅಲ್ಲಿ ನಾನು ನಿಮಗೆ 4 ಮುಖ್ಯವಾದಂಥ ಅಂಶಗಳ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಮುಖ್ಯವಾದಂಥ ಅಂಶ ಏನಂದರೆ, ಯೇಸು ಸ್ವಾಮಿ ತನ್ನ ಶಿಲುಬೆಯನ್ನು ಹೊತ್ಕೊಂಡು ಬರುತ್ತಿರುವಾಗ ಅಲ್ಲಿ ಒಬ್ಬ ವ್ಯಕ್ತಿ, ಸೀಮೋನ್ ಅನ್ನುವಂಥ ಒಬ್ಬ ವ್ಯಕ್ತಿ ಬರೋದನ್ನು ನಾವು ನೋಡ್ಕೊಳ್ಬೋದು. ಮತ್ತು ಅಲ್ಲಿರುವಂಥ ಸೈನಿಕರೆಲ್ಲರೂ ಆತನ ಏನು ಮಾಡ್ತಾರೆ ಅಂದರೆ, ಯೇಸು ಸ್ವಾಮಿಯ ಶಿಲುಬೆಯನ್ನು ಹಿಡಿದುಕೊಂಡು ಬರುವಂತೆ ಮಾಡಿದರು ಅಂತಂದೇಳಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಬೋದು ಪ್ರಿಯರೇ. ಮತ್ತು ಎರಡನೇ ಮುಖ್ಯವಾದಂಥ ಅಂಶ ಏನಂತಂದರೆ, ಅಲ್ಲಿದ್ದಂಥ ಅನೇಕ ಸ್ತ್ರೀಯರು, ಅನೇಕ ಜನರು ಆತನ ಹಿಂದೆ ಗೋಳಾಡುತ್ತಾ ಅಳುತ್ತಾ ಆತನ ಹಿಂದೆ ಬರ್ತಾ ಇದ್ರು ಅಂತಂದೇಳಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಬೋದು ಪ್ರಿಯರೇ. ಮತ್ತು ಮೂರನೇ ಮುಖ್ಯವಾದಂಥ ಅಂಶ ಏನಂತಂದರೆ, ಯೇಸು ಸ್ವಾಮಿ ಅಷ್ಟೆಲ್ಲ ಆತನಿಗೆ ಹಿಂಸೆ ಆಗ್ತಾಯಿದ್ರು, ಅಷ್ಟೆಲ್ಲ ಭಾರವಾದಂಥ ಶಿಲುಬೆ ಆತನ ಮೇಲೆ ಹೊರಕೊಂಡಿದ್ರು. ಆತನ ಹಿಂತಿರುಗಿ ಅವರೆಲ್ಲರಿಗೂ ಹೇಳ್ತಾನೆ, ನನಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನೀವೆಲ್ಲರೂ ಅಳಿರಿ ಅಂತಂದು ಆತನು ಯೇಸು ಸ್ವಾಮಿ ಹೇಳೋದನ್ನು ನಾವು ನೋಡ್ಕೋಬೋದು. ಯಾಕೆ ಯೇಸು ಸ್ವಾಮಿ ಈ ಮಾತನ್ನು ಹೇಳಿದ ಅಂತಂದು ನಾವು ನೋಡ್ಕೊಳ್ಳೋದಾದರೆ, ನಮ್ಮ ನೆಕ್ಸ್ಟ್ 4ನೇ ಮುಖ್ಯವಾದಂಥ ಅಂಶ, ನೆಕ್ಸ್ಟ್ 3 ವಚನಗಳು ನೀವು 28ನೇ ವಚನದಿಂದ ಅಥವಾ 31ನೇ ವಚನದವರೆಗೂ ನೀವು ಓದ್ತಾ ಹೋದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಯೇಸು ಸ್ವಾಮಿ ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಅಂತಂದು ಆತನು ಯಾಕೆ ಹೇಳಿದ ಅಂತಂದು ನಾವು ನೋಡ್ಕೋಬೋದು ಪ್ರಿಯರೇ. ಮುಂದೆ ಬರುವಂಥ ದಿನಗಳ ಬಗ್ಗೆ ಯೇಸು ಸ್ವಾಮಿ ಪ್ರವಾದನೆ ಅಲ್ಲಿ ನುಡಿಯೋದನ್ನು ನಾವು ನೋಡ್ಕೊಳ್ಳೋದು, ಕರ್ತನ 2ನೇ ಬರೋಣದ ಬಗ್ಗೆ ಅಲ್ಲಿ ಪ್ರವಾದನೆ ನುಡಿಯೋದ್ರ ಬಗ್ಗೆ ನಾವು ನೋಡ್ಕೊಳ್ಳೋದು. ಮುಂದೊಂದು ದಿನ ಬರುತ್ತೆ, ಬೆಟ್ಟಗಳ ಹಿಂದೆ ನೀವು ಹೋಗಿ ಬಚ್ಚಿಟ್ಕೊಂಡು ಬೆಟ್ಟ ನಮ್ಮ ಮೇಲೆ ಬಂದು ಬೀಳಿರಿ ಅಂತಂದು ಹೇಳುವಂಥ ಪರಿಸ್ಥಿತಿ ಬರುತ್ತೆ. ಬಟ್ ಆ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಬರಬಾರ್ದು ಅಂತಂದರೆ, ಇವತ್ತು ನಿಮ್ಮ ಮನೆಗಳಿಗೆ, ನಿಮ್ಮ ಕುಟುಂಬಗಳಿಗೆ, ನಿಮ್ಮ ಮಕ್ಕಳುಗಳಿಗೆ ನಿಮಗೆ ರಕ್ಷಣೆ ಬರಬೇಕು. ಆ ರಕ್ಷಣೆ ಬರಬೇಕು ಅಂತಂದರೆ ಇವತ್ತು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಳಿರಿ ಅನ್ನುವಂಥ ಮಾತು ಯೇಸು ಸ್ವಾಮಿ ಆ ಒಂದು ಸ್ತ್ರೀಯರಿಗೆ ಮತ್ತು ಆ ಒಂದು ಜನರಿಗೆ, ಯಾರೆಲ್ಲ ಆತನ ಹಿಂದೆ ಅಳುತ್ತಾ ಗೋಳಾಡ್ತಾ ಬರ್ತಾ ಇದ್ರೋ ಅವರಿಗೆ ಹೇಳ್ತಾನೆ ಏನಂತಂದರೆ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಳಿರಿ. ಯಾಕಂದರೆ ನನಗೋಸ್ಕರ ಅಳೋದ್ರಿಂದ ಅದು ಪ್ರಯೋಜನ ಇಲ್ಲ, ಬಟ್ ಬದಲಿಗೆ ನಿಮ್ಮ ಮಕ್ಕಳಿಗೋಸ್ಕರ, ನಿಮಗೋಸ್ಕರ ನೀವು ಅತ್ತರೆ ಆವಾಗ ನಿಮಗೆ ರಕ್ಷಣೆ ಬರುತ್ತೆ. ಆ ರಕ್ಷಣೆ ಬಂದರೆ ಮುಂದೆ ಬರುವಂಥ ಒಂದು ಆಪತ್ತಿನ ಕಾಲದಲ್ಲಿ, ನೀವು ಕರ್ತನ ಬರೋಣದಲ್ಲಿ ನೀವೆಲ್ಲರೂ ಎತ್ತಲ್ಪಡ್ತೀರಾ. ಆವಾಗ ನಿಮಗೆ ಈ ಶಿಕ್ಷೆ ಏನಿದೆಯಲ್ಲ, ಬೆಟ್ಟದ ಹಿಂದೆ ಹೋಗಿ ಬಚ್ಚಿಟ್ಕೊಳ್ಳೋದಾಗಿರ್ಬೋದು, ಬೇರೆ ಎಲ್ಲ ಶಿಕ್ಷೆಗಳು ಏನೆಲ್ಲ ಬರುತ್ತೋ ಅವೆಲ್ಲವನ್ನು ನೀವು ಸ್ಕಿಪ್ ಮಾಡ್ಬೋದು ಅನ್ನುವಂಥ ಒಂದು ಪ್ರವಾದನೆ ಮಾತು ಆ ಒಂದು ಪರಿಸ್ಥಿತಿಯಲ್ಲಿ ನೀವು ಯೋಚನೆ ಮಾಡಿರಿ. ಶಿಲುಬೆಯನ್ನು ಹೊತ್ಕೊಂಡು ಅಪಹಾಸ್ಯಗೊಳಗಾದಂಥ ಯೇಸು ಸ್ವಾಮಿ, ಅವಮಾನಕ್ಕೆ ಒಳಗಾದಂಥ ಯೇಸು ಸ್ವಾಮಿ, ಪರಿಹಾಸ್ಯಕ್ಕೆ ಒಳಗಾದಂಥ ಯೇಸು ಸ್ವಾಮಿ ಈ ಒಂದು ಮುಂದಿನ ದಿನಗಳ ಬಗ್ಗೆ, ಆತನ ಹಿಂದೆ ಬರ್ತಾ ಇರುವಂಥ ಶಿಷ್ಯರಿಗೆ ಆತನ ಮುಂದೆ ಬರೋದ್ರ ಬಗ್ಗೆ ಯೋಚನೆ ಮಾಡಿ, ಅವರ ದೃಷ್ಟಿಕೋನದಲ್ಲಿ ಹೇಳೋದನ್ನು ನೀವು ಒಂದು ಸಾರಿ ಯೋಚನೆ ಮಾಡಿ. ನಿಮಗೆ ಇದರ ಬಗ್ಗೆ ಏನು ಅಭಿಪ್ರಾಯ ಬರುತ್ತೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ರಿಯರೇ.